ನಮಸ್ಕಾರ, ನನ್ನ ಹೆಸರು ಅರ್ಪಿತಾ ಮಿರ್ಚಂದಾನಿ ಅಂತ. ನಾನು ಸೈಕಾಲಜಿಸ್ಟ್. ನಾನು 9 ವರ್ಷದಿಂದ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಐ ಹ್ಯಾವ್ ಬೀನ್ ಪ್ರಾಕ್ಟಿಸಿಂಗ್ ವಿತ್ ವೇರಿಯಸ್ ಡೆಮೋಗ್ರಾಫಿಕ್, ದಟ್ ಈಸ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಜೊತೆನೂ ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ. ಸೊ ಸ್ಕೂಲ್ ಸೆಟಪ್ಪಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಕಾರ್ಪೊರೇಟ್ ಸೆಟಪ್ಪಲ್ಲಿ ಮಾಡಿದ್ದೀನಿ. ಐ ಹ್ಯಾವ್ ಬೀನ್ ಪಾರ್ಟ್ ಆಫ್ ಪಾಶ್ ಇನ್ corporate sectors and all that. So, and I'm enjoying my job from past 9 years, helping out people. So this is my journey and which I'm in as a psychologist. ಮೊದಲನೇದಾಗಿ ಇದು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೈಕಾಲಜಿಸ್ಟ್ ಮತ್ತು ಸೈಕ್ಯಾಟ್ರಿಸ್ಟ್ ಈ ಎರಡು ಟರ್ಮ್ ಡಿಫ್ರೆನ್ಸ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಲ್ಲರಿಗೂ ಇದು ಕನ್ಫ್ಯೂಸ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ನಮ್ಮ ಹತ್ರ ಬಂದಾಗ ಕೌನ್ಸ್ಲಿಂಗ್ಗೆ ತಿಳ್ಕೊಳ್ತಾರೆ ನಾವು ಸೈಕ್ಯಾಟ್ರಿಸ್ಟ್ ಅಂತ. ಇಟ್ಸ್ ನಾಟ್ ಸೈಕ್ಯಾಟ್ರಿಸ್ಟ್, ವಿ ಆರ್ ಸೈಕಾಲಜಿಸ್ಟ್. ಡಿಫ್ರೆನ್ಸ್ ಏನಂದರೆ ಸೈಕ್ಯಾಟ್ರಿಸ್ಟ್ ನಾರ್ಮಲ್ ಡಾಕ್ಟರ್ಸ್ ಹೆಂಗೆ MBBS ಮುಗಿಸಿ ಅವರು ಮೆಡಿಕೇಷನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಆ ರೀತಿ ಮೆಂಟಲ್ ಹೆಲ್ತ್ಗೆ ಸೈಕ್ಯಾಟ್ರಿಸ್ಟ್ ಮೆಡಿಕೇಷನ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದರೆ ಸೈಕಾಲಜಿಸ್ಟ್ ಮಾಸ್ಟರ್ಸ್ ಇನ್ ಸೈಕಾಲಜಿ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ. ಥೆರಪಿ ಕೊಡೋದು, ಕೌನ್ಸ್ಲಿಂಗ್ ಮಾಡೋದು, ಮತ್ತು ಬೇರೆ ಬೇರೆ ಸಂಸ್ಥೆಗೆ ಹೋಗಿ ಜನರಿಗೆ ಹೆಲ್ಪ್ ಮಾಡೋದು, ಲೈಕ್ ಇನ್ NGOs, ಆ ರೀತಿ. ಇದು ಡಿಫ್ರೆನ್ಸ್. ಸೈಕ್ಯಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ಬಗ್ಗೆ ಇದು ಡಿಫ್ರೆನ್ಸ್ ಮೇನ್ಲಿ. ಇದರದ್ದು ಅವೇರ್ನೆಸ್ ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಈ ರೀತಿ ನಾವು ಎಲ್ಲರಿಗೂ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಫಸ್ಟ್ ಥಿಂಗ್ ನಾನು ಎಲ್ಲರಿಗೂ ನನಗೆ ನೀವು ಸೈಕ್ಯಾಟ್ರಿಸ್ಟ್ ಅಂತ ಕೇಳಿದ್ರೆ, ಇಲ್ಲ ನಾನು ಡಾಕ್ಟರ್ ಅಲ್ಲ, ನಾನು ಸೈಕಾಲಜಿಸ್ಟ್. ಐ ಹ್ಯಾವ್ ಡನ್ ಮೈ MSc ಇನ್ ಸೈಕಾಲಜಿ ಅಂತ ಕ್ಲಿಯರ್ ಆಗಿ ಅವ್ರಿಗೆ ತಿಳಿಸ್ಬಿಡ್ತೀನಿ ನಾನು. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೈಕಾಲಜಿಸ್ಟ್ ಆ್ಯಂಡ್ ಸೈಕ್ಯಾಟ್ರಿಸ್ಟ್. ಯಾವ ಸಂದರ್ಭದಲ್ಲಿ ಸೈಕಾಲಜಿಸ್ಟ್ ಹತ್ರ ಹೋಗ್ತಾರೆ, ಯಾವ ಸಂದರ್ಭದಲ್ಲಿ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ? ಸೊ ಯೂಶಲಿ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಎಷ್ಟೊಂದು ಹಲವಾರು ಕ್ವೆಶನ್ಸ್ ಕೇಳ್ತಾರೆ, ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ಅವ್ರಿಗೆ ಅರ್ಥ ಆಗತ್ತೆ ನಮಗೆ ಯಾವ ರೀತಿ ಹೆಲ್ಪ್ ಬೇಕು ಅಂತ. ಸೊ ಅವರು ನಮ್ಮನ್ನ ಪೇಷಂಟ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕಳ್ಸೋದ ಅಥವಾ ಸೈಕಾಲಜಿಸ್ಟ್ ಹತ್ರ ಕಳ್ಸೋದ ರೆಫರ್ ಮಾಡ್ತಾರೆ ಡಾಕ್ಟರ್. ಮತ್ತು ನಮಗೆ ಯಾವಾಗಲಾರು ಸ್ಟ್ರೆಸ್ ಆದಾಗ, ಸ್ಯಾಡ್ನೆಸ್, ಬೇಜಾರು ಫೀಲ್ ಆಗ್ತಾ ಇರಬೇಕಾದ್ರೆ, ಅಥವಾ ಯಾವ್ದಾದ್ರು ಟ್ರೊಮ್ಯಾಟಿಕ್ ಇನ್ಸಿಡೆಂಟ್, ಮನೇಲಿ ಯಾವ್ದಾದ್ರು ಡೆತ್ ಆಗಿದ್ರೆ ಅಥವಾ ರಿಲೇಷನ್ಶಿಪ್ ಬ್ರೇಕಪ್ ಆಗ್ತಾಯಿದ್ರೆ, ಆ ರೀತಿ ಸಂದರ್ಭದಲ್ಲಿ ನಾವು ಸೈಕಾಲಜಿಸ್ಟ್ ಹತ್ರ ನಾವು ಹೋಗ್ಬೋದು. ಇಲ್ಲಾಂದರೆ ಡಾಕ್ಟರ್ಸ್ ರೆಫರ್ ಮಾಡ್ತಾರೆ. ಸಮ್ಟೈಮ್ಸ್ ನಾವು ಸೈಕ್ಯಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ಇಬ್ಬರು ಒಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಕೆಲವ್ರಿಗೆ ಮೆಡಿಕೇಷನ್ ಕೊಟ್ಟು ಪ್ಲಸ್ ಕೌನ್ಸ್ಲಿಂಗ್ ಇಂದ ಸ್ವಲ್ಪ ಹೆಲ್ಪ್ ಆಗೋದು ಸಾಧ್ಯತೆಗಳಿರುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವರ್ಕ್ ಟುಗೆದರ್ ಫಾರ್ ದೀಸ್ ಥಿಂಗ್ಸ್. ಮತ್ತು ಪೇಷಂಟ್ಗೂ ಎಜುಕೇಟ್ ಮಾಡಬೇಕು. ಏನಕ್ಕೆ ಕೌನ್ಸ್ಲಿಂಗ್ ಇಂಪಾರ್ಟೆಂಟ್, ಏನಕ್ಕೆ ಸೈಕ್ಯಾಟ್ರಿಸ್ಟ್ ಬಿಲ್ ಇಂಪಾರ್ಟೆಂಟ್, ಏನಕ್ಕೆ ಇಬ್ಬರ ಹತ್ರನೂ ಹೋಗಬೇಕು ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೂ ಅರ್ಥ ಆಗತ್ತೆ. ಸೊ ಈ ರೀತಿ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ನಾವು ಪೇಷಂಟ್ಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಮೆಂಟಲ್ ಹೆಲ್ತ್ ಅವೇರ್ನೆಸ್, ಮಾನಸಿಕ ಆರೋಗ್ಯ ನಮ್ಮ ದೇಶದಲ್ಲಿ ಅದ್ರ ಬಗ್ಗೆ ಜಾಗೃತಿ ಕಮ್ಮಿ ಇದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮಾನಸಿಕ ಆರೋಗ್ಯದ್ದು ತುಂಬಾ ಅವೇರ್ನೆಸ್ ತುಂಬ ಕಡಿಮೆ ಇದೆ. ಯಾಕೆಂದರೆ ಇಟ್ ಈಸ್ ಸಮಥಿಂಗ್ ಲೈಕ್ ಎವ್ರಿ ಹೌಸ್ ಹೋಲ್ಡ್, ಒಂದು ಸತಿ ಹೌಸ್ ವೈಫಿಗೆ ಒಂದು ರೀತಿಲಿ ಸ್ಟ್ರೆಸ್ ಇರುತ್ತೆ. ವರ್ಕಿಂಗ್ ಪರ್ಸನ್ ಇನ್ ದ ಹೌಸ್ ಅವ್ರಿಗೆ ಸ್ಟ್ರೆಸ್ ಇರುತ್ತೆ. ವರ್ಕಿಂಗ್ ಲೇಡೀಸ್ ಅವ್ರಿಗೆ ಹೆಂಗೆ ಮನೇಲಿ ಎಲ್ಲ ಕೆಲಸ ಬ್ಯಾಲೆನ್ಸ್ ಮಾಡೋದು, ಪ್ಲಸ್ ಕೆಲಸಕ್ಕೆ ಹೋಗಿ ಅಲ್ಲಿ ವರ್ಕ್ ಪ್ರೆಷರ್, ಅದರದ್ದೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಅವ್ರದ್ದು ಎಮೋಷನ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಹೆಂಗೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಒಂದೊಂದ್ಸತಿ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ ಇದು. ಸೊ ಈ ರೀತಿ ತಿಳ್ಕೊಳ್ಳೋದು, ಹ್ಯಾವಿಂಗ್ ಸೆಲ್ಫ್ ಅವೇರ್ನೆಸ್ ಅಬೌಟ್ ಯುವರ್ ಓನ್ ಎಮೋಷನ್ಸ್, ದಟ್ ಬಿಕಮ್ಸ್ ಇಂಪಾರ್ಟೆಂಟ್.
ಅದು ನಮ್ಮ ಸೊಸೈಟಿಲಿ ನಮ್ಮ ಎಲ್ಲ ಜನ ಪಾಪ್ಯುಲೇಷನಲ್ಲಿ ಸ್ವಲ್ಪ ಕಡಿಮೆ. ಮೆನಿ ಫೀಲ್ ನನ್ನ ಕೋಪ ಬಂತು, ನಾನು ಅದಕ್ಕೆ ಹಿಂಗೆ ಬಿಹೇವ್ ಮಾಡಿದೆ ಅಂತ. ಬಟ್ ಅದು ಅನಲೈಸ್ ಮಾಡಿ ಅದು ಏನಕ್ಕೆ ಆ ರೀತಿ ಕೋಪ ಬಂದಿದೆ, ಎಲ್ಲಿ ಯಾವುದದು ಟ್ರಿಗರ್ ಪಾಯಿಂಟ್, ಅದನ್ನು ಸಮ್ಟೈಮ್ಸ್ ಇಟ್ಸ್ ಲೈಕ್ ಎಕ್ಸಾಂಪಲ್, ಇವಾಗ ತಂದೆ ತಾಯಿ ಮಕ್ಳಿಗೆ ಹೊಡಿತಾರೆ. ಏನಕ್ಕೆ ಹೊಡಿತಾರೆ? ದಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಯುವರ್ ಓನ್ ಆ್ಯಂಗರ್. ಅದು ಮಕ್ಳ ಮೇಲೆ ಆಗೋದು. ಸೊ ದಟ್ ಈಸ್ ಸಮಥಿಂಗ್ ಯು ಆರ್ ನಾಟ್ ಅವೇರ್ ಆಫ್ ಯುವರ್ ಓನ್ ಎಮೋಷನ್ಸ್. ಅದಾದಮೇಲೆ ಆ ರೀತಿ ಬಿಹೇವಿಯರ್ ಬಂದಿದೆ, ಅದು ಡಿಸ್ಪ್ಲೇಸ್ಮೆಂಟ್ ಆಗಿರೋದು ಮಗು ಮೇಲೆ ಅನ್ನೋದು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಅವೇರ್ನೆಸ್ ಬರಬೇಕು ಅಂದರೆ ವಿ ಟ್ರೈ ಆ್ಯಂಡ್ ಎಜುಕೇಟ್ ಪೀಪಲ್ ಆ್ಯಸ್ ಮಚ್ ಆಸ್ ಪಾಸಿಬಲ್. So not only housewife and working people, it is even children. ಚಿಕ್ಕ ಮಕ್ಕಳಿಗೂ ಈಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು, ಹೋಲಿಸ್ಟಿಕ್ಕಾಗಿ ಹೆಂಗೆ ಅವ್ರಿಗೆ ಅದಕ್ಕೆ ಹೆಲ್ಪ್ ಮಾಡಬೇಕು, ಅದೆಲ್ಲ ನಾನು ಸುಮಾರು ವರ್ಷದಿಂದ ಪೇರೆಂಟ್ಸ್ ಜೊತೆ ಮಕ್ಕಳ ಜೊತೆನೂ ಅದ್ರ ಬಗ್ಗೆ ಕೆಲಸ ಮಾಡಿದ್ದೀನಿ. ಸೊ ಇಟ್ ಈಸ್ ಲ್ಯಾಕ್ ಆಫ್ ಅವೇರ್ನೆಸ್ ಇಸ್ ಲೈಕ್ 80% ಆಫ್ ಅವರ್ ಪಾಪ್ಯುಲೇಷನ್ really don't know what is mental health issue, how it is affecting their relationship, their work, their own being. Henge our health, many of our health issues are because of our mental health problems. So that is how people don't understand. First ಏನಕ್ಕೆ ಹೆಲ್ತ್ ಇಶ್ಯೂ ಆಗಿದೆ ಅದು ತಿಳ್ಕೊಳ್ಳೋದಕ್ಕೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಆದರೆ ಅದಕ್ಕೆ ವಾಟ್ ಆರ್ ದೇರ್ ಎಮೋಷನ್ಸ್, ಆ ಹೆಲ್ತ್ ಇಶ್ಯೂ ಆಗಬೇಕಾದ್ರೆ ಅವ್ರ ಫೀಲಿಂಗ್ಸ್ ಏನಿದೆ, ಎಮೋಷನ್ಸ್ ಏನಿದೆ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಆ ಸಿಚುವೇಶನ್ಗೆ, ಅದು ತಿಳ್ಕೊಳ್ಳೋದೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿ ಅವೇರ್ನೆಸ್ ತುಂಬ ಕಡಿಮೆ ಇದೆ ನಮ್ಮ ಪಾಪ್ಯುಲೇಷನಲ್ಲಿ. ಸೊ 80% ಆಫ್ ದ ಪಾಪ್ಯುಲೇಷನ್ ಹ್ಯಾಸ್ ಲ್ಯಾಕ್ ಆಫ್ ಅವೇರ್ನೆಸ್ ಅಬೌಟ್ ಅವರ್ ಮೆಂಟಲ್ ಹೆಲ್ತ್ well-being. What is the reluctance we have? Generally ಒಂದು ಹಿಂಜರಿಕೆ ಇದೆ mental health ಬಗ್ಗೆ ಡಿಸ್ಕಸ್ ಮಾಡಬೇಕು, ನನಗೆ ಈ ತರ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಕೋಬೇಕು ಅಂದ್ರೆ ಹಿಂದೆ ಮುಂದೆ ನೋಡ್ತಾರೆ. Basically it is stigma, taboo. Everybody feels ನನ್ನ ಹುಚ್ಚ ಅಂತ ಕರೀತಾರೆ, ನನಗೇನೋ ತುಂಬ ತೊಂದರೆ ಇದೆ ಅಂತ ಅಂದ್ಕೊಳ್ತಾರೆ, ನನ್ನ ಮಗು ಸರಿ ಇಲ್ಲ ಅಂತ ಅಂತಾರೆ. ಅದೊಂದು ಬೇರೆ ಪೇರೆಂಟ್ಸ್ಗೆ ತುಂಬಾ. ಬಟ್ ಇದು ಒಂದು ನಾರ್ಮಲ್ ಫಿಸಿಕಲ್ ಹೆಲ್ತ್ ಇಶ್ಯೂ ಬಂದಾಗ ಹೆಂಗೆ ಡಾಕ್ಟ್ರ್ ಹತ್ರ ಹೋಗ್ತೀವೋ ಆ ರೀತಿಯೂ ನಮಗೆ ಥಾಟ್ಸ್ ಕ್ಲಾರಿಟಿ ಬೇಕು ಅಂತ ನಾವು ಡಾಕ್ಟ್ರ್ ಹತ್ರ ಹೋಗ್ಬೋದಲ್ವಾ. ಅದ್ರ ಬಗ್ಗೆ ತಿಳ್ಕೊಳ್ಳೋದು ಸ್ವಲ್ಪ ಜನರಲ್ಲಿ ಇನ್ನೂ ಸ್ವಲ್ಪ ತಿಳುವಳಿಕೆ ಹೇಳ್ಕೊಡೋ ಅಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಚೈಲ್ಡ್ ಸೈಕಾಲಜಿಸ್ಟ್ ಹತ್ರ ಬಗ್ಗೆ ಮಾತಾಡೋದಾದ್ರೆ ಅವ್ರ ಪಾತ್ರ ಏನಾಗುತ್ತೆ? ಸೊ ಚೈಲ್ಡ್ ಸೈಕಾಲಜಿಸ್ಟ್ ಬೇಸಿಕ್ಲಿ ಚಿಲ್ಡ್ರನ್ ಫೋಕಸ್ ಮಾಡೋದು ಮಕ್ಕಳ ಮೇಲೇ. ಸೊ ದೇ ಟ್ರೈ ಟು ವರ್ಕ್ ಇಂಡಿವಿಜುವಲಿ ವಿತ್ ಆಲ್ ದ ಚಿಲ್ಡ್ರನ್. ಇವಾಗ ದೇ ಅನಲೈಸ್ ಅವ್ರ ಬಿಹೇವಿಯರ್ನ ನೋಡ್ತಾರೆ. ಹಲವಾರು ಟೆಸ್ಟ್ ಇದೆ, ಅದನ್ನು ಟೆಸ್ಟ್ ಮಾಡಿಸಿ ಡಯಾಗ್ನೋಸ್ ಮಾಡ್ತಾರೆ. ಮಕ್ಳಿಗೆ ಅದೇನು ತೊಂದರೆ ಇದೆ ಅಂತ ಮಾಡ್ತಾರೆ, ತಿಳ್ಕೊಳ್ತಾರೆ. ಅದ್ರ ಬಗ್ಗೆ ದೇ have a plan of action for the child. ಡೈಲಿ ರುಟೀನ್ ಹೆಂಗಿರಬೇಕು ಅಂತ ಪೇರೆಂಟ್ಸ್ಗೆ ಕೌನ್ಸಿಲ್ ಮಾಡ್ತಾರೆ. ಅವ್ರಿಗೆ ಪೇರೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಹೆಂಗೆ ಮಕ್ಳ ಜೊತೆ ಬಿಹೇವಿಯರ್ ಮಾಡಬೇಕು, ಏನಕ್ಕೆ ಆ ಮಗು ಆ ರೀತಿ ಬಿಹೇವ್ ಮಾಡ್ತಿದೆ ಅವ್ರ ಜೊತೆ ಅನ್ನೋದನ್ನು ತಿಳುವಳಿಕೆ ಅಂದರೆ ಎಜುಕೇಟ್ ಮಾಡ್ತಾರೆ. ಅದಲ್ದಲೆ ಚೈಲ್ಡ್ ಸೈಕಾಲಜಿಸ್ಟ್ ಅಲಾಂಗ್ ವಿತ್ ದಟ್ ವಿಲ್ ಕೌನ್ಸಿಲ್ ಪೇರೆಂಟ್ಸ್ ಆಲ್ಸೋ to understand the in-depth of the child's problem. So that is what the child psychologist does. ಮಕ್ಕಳಿನಲ್ಲಿ ಕಾಮನ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಏನು, ಮಾನಸಿಕ ಆರೋಗ್ಯ ಸಮಸ್ಯೆ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ನೋಡಿದ? ನಾನು ಸ್ಕೂಲ್ ಇದರಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಮುಂಚೆ. ಸೊ ಬೇಸಿಕ್ಲಿ ಇಟ್ ಇಸ್ ADHD, autism, learning disabilities like ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕ್ಯುಲಿಯಾ ಮತ್ತು ವಿಷುವಲ್ ಪರ್ಸೆಪ್ಷನ್, ಇಂಥದ್ದೆಲ್ಲ ಸ್ವಲ್ಪ ಕಾಮನ್ ಆಗಿರೋದು. ಮೇಜರ್ಲಿ ನೌ ಡೇಸ್ ಇರೋದು ಅಂದರೆ ADHD ಮತ್ತು ಆಟಿಸಮ್ ತುಂಬ ಜಾಸ್ತಿ ಇದೆ, ಡಿಸ್ಲೆಕ್ಸಿಯಾ ತುಂಬ ಜಾಸ್ತಿ ಇದೆ. ಸೊ ದೀಸ್ ಆರ್ ದ ವೆರಿ ಕಾಮನ್ ಡಿಸಾರ್ಡರ್ಸ್ ವಿಚ್ ಆರ್ ಫೌಂಡ್ ಇನ್ ಚಿಲ್ಡ್ರನ್. ಸೊ ಇಫ್ ನಮಗೆ ಯಾವ ಮಕ್ಳಿಗೆ ಈ ರೀತಿ ತೊಂದರೆ ಇರ್ಬೋದು ಅಂತ ಸಿಂಪ್ಟಮ್ಸ್ ಹೆಂಗಿರತ್ತೆ ಅದು ತಿಳ್ಕೊಳ್ಳೋದು ಹೆಂಗೆ ಅಂದರೆ,
ADHD autism children, they are mostly restless. The behavior pattern is like ಅವ್ರಿಗೆ ನಾವೇನು ಹೇಳಿದ್ರು ಅವ್ರಿಗೆ ಅದು ತಿಳ್ಕೊಳ್ಳಲ್ಲ. ದೇ ಡೋಂಟ್ ರೆಸ್ಪಾಂಡ್ ಟು ಅಸ್. ದೇ ವಿಲ್ ಓನ್ಲಿ ಬಿ ಜಂಪಿಂಗ್ ಅರೌಂಡ್, ಪ್ಲೇಯಿಂಗ್ ಅರೌಂಡ್, ಆ ಥರ. ಅವ್ರು ನಾವೇನು ಇನ್ಸ್ಟ್ರಕ್ಟ್ ಮಾಡಿದ್ರು ಅದು ಅರ್ಥ ಆಗಲ್ಲ ಮಕ್ಕಳಿಗೆ. ಮತ್ತು ಆಟಿಸ್ಟಿಕ್, ದೇ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಬಿಹೇವಿಯರ್. ದೇ ಕೀಪ್ ಫಿಜಿಟಿಂಗ್. They have a particular toy or something which they like. ಅದನ್ನು ಇಟ್ಕೊಂಡೇ ಇರ್ತಾರೆ. ಅದರಿಂದ ಅವ್ರಿಗೊಂಥರ ಸೆಕ್ಯೂರಿಟಿ. ರಿಪಿಟೇಟಿವ್ ಟಾಕಿಂಗ್ ಮತ್ತು ವಾಕಿಂಗ್ ಆನ್ ದ ಟೋಸ್, ಈ ಥರದ್ದೆಲ್ಲ ಆಟಿಸ್ಟಿಕ್ ಚಿಲ್ಡ್ರನ್. ಡಿಸ್ಲೆಕ್ಸಿಯಾ, everybody has watched Tare Zameen Par, so many know about it. So dyslexia is basically something to do with the reading disability of the child. ಅವ್ರಿಗೆ ಲೆಟರ್ಸ್ ರೆಕಗ್ನೈಸ್ ಮಾಡಿ ಅದನ್ನು ವರ್ಡ್ ಫಾರ್ಮ್ ಮಾಡಿ ಅದನ್ನು ಓದೋದಕ್ಕೆ ಕಷ್ಟ ಆಗುತ್ತೆ. ಸೊ ದಿಸ್ ಇಸ್ ಡಿಸ್ಲೆಕ್ಸಿಯಾ. ಆ್ಯಂಡ್ ಡಿಸ್ಕ್ಯಾಲ್ಕುಲಿಯಾ ಇಸ್ ಪ್ರಾಬ್ಲಮ್ ವಿತ್ ನಂಬರ್ಸ್. ಡಿಸ್ಗ್ರಾಫಿಯಾ ಇಸ್ ಪ್ರಾಬ್ಲಮ್ ವಿತ್ ರೈಟಿಂಗ್. ಸೊ ಈ ರೀತಿ ಬೇಸಿಕ್ ಕಾಮನ್ ಡಿಸಾರ್ಡರ್ಸ್ ಈ ರೀತಿ ಐಡೆಂಟಿಫೈ ಆಗುತ್ತೆ. ಯೂಶಲಿ ADHD autism ಎಲ್ಲ it can be diagnosed by age of 2 to 3 years. And sometimes it becomes prominent in the years of 6-7 years. ಆ ರೀತಿ ಆಗುತ್ತೆ. ವರ್ತನೆಯಲ್ಲಿ ಮತ್ತೆ ಭಾವನಾತ್ಮಕ ಸಮಸ್ಯೆಗಳೇನು? ಎಮೋಷನಲ್ ಅಂಡ್ ಬಿಹೇವಿಯರಲ್ ಪ್ರಾಬ್ಲಮ್ಸ್ in children. ಈಗ ಹೇಳಿದ್ದು ನೀವು learning disabilities. Yeah. So when it comes to emotional and behavioral concerns, they are disruptive. ಒಂಥರ aggressive behavior. ಆ್ಯಂಗರ್ ತೋರಿಸೋದು, ಏನಾದ್ರು ಮಾಡಬೇಡ, ಈ ಕೆಲಸ ಮಾಡಿಕೊಡ್ದು. and when you say no, they'll be very angry, they'll throw things around. ಆ ರೀತಿ ಮಾಡ್ತಾರೆ ಮಕ್ಕಳು. ಮತ್ತು emotional is like they don't know, they'll just be screaming around, they don't know how to express. ತಮ್ಮ ಮನಸ್ಸೊಳಗೆ ಏನಾದ್ರು ಹೇಳಬೇಕು ಅಂದರೆ ಬರೀ ಕಿರ್ಚಿ ಹೇಳೋದು, ಅಥವಾ ಹತ್ಕೊಂಡು ಹೇಳೋದು, ಅಥವಾ ನೆಲದ ಮೇಲೆ ಬಿದ್ದು ಹೊರಳಾಡ್ತಾರಲ್ಲ ಮಕ್ಕಳು ಒಂದೊಂದ್ಸತಿ, ವಿಚ್ ಇರಿಟೇಟ್ಸ್ ಪೇರೆಂಟ್ಸ್, ಬಟ್ ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಬಾದರಿಂಗ್ ದ ಚೈಲ್ಡ್. ಸೊ ದೀಸ್ ಆರ್ ಸರ್ಟನ್ ಬಿಹೇವಿಯರ್ಸ್ ವಿಚ್ ವಿ ಹ್ಯಾವ್ ಟು ಲುಕ್ ಫಾರ್. ಆರ್ sometimes they have eating habits also, they keep on eating. These kind of behavior concerns will be there. Or they'll sit in one place feeling sad. That sadness will prolong more than 2 weeks. ಆ ರೀತಿ ಟೈಮಲ್ಲಿ ಅದು ಬಿಹೇವಿಯರಲ್ ಎಮೋಷನಲ್ ಕನ್ಸರ್ನ್ಸ್ ಸೈನ್ಸ್ ತೋರಿಸೋದು ಇದೆ ಈ ರೀತಿ ಮಕ್ಕಳಲ್ಲಿ. ಅಡಾಲಸೆನ್ಸ್, ಹದಿಹರಿಯದ ಮಕ್ಕಳು, ಅವರಲ್ಲಿ ಆಗೋ ಬಿಹೇವಿಯರಲ್ ಚೇಂಜಸ್ ಅದನ್ನು ಕೆಲವೊಂದ್ಸಲಿ ಸೈಕಲಾಜಿಕಲ್ ಆಗಿ ಪೋಷಕರಾಗಿ ಅವರದನ್ನ ಹೇಗೆ what are the signs they should look out for? Yeah, this is a very crucial stage of life because ಎಷ್ಟೊಂದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಇದು ಮಕ್ಕಳಲ್ಲಿ. ಅವ್ರಿಗೆ ಗೊತ್ತಾಗಲ್ಲ ವಾಟ್ ಈಸ್ ಹ್ಯಾಪನಿಂಗ್ ವಿದಿನ್ ದೆಮ್ ಅಂತ. ಸೊ ದೇಲ್ ಬಿ ಲೈಕ್ ಸಡನ್ನಾಗಿ ಇರಿಟೇಷನ್ ತೋರಿಸ್ತಾರೆ ಪೇರೆಂಟ್ಸ್ ಮೇಲೆ. ಪೇರೆಂಟ್ಸಿಗೆ ಅರ್ಥ ಆಗಲ್ಲ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ. ಮತ್ತು ಫ್ರೆಂಡ್ ಸರ್ಕಲಲ್ಲಿ ಇಂಟ್ರ್ಯಾಕ್ಷನ್ ಜಾಸ್ತಿ ಆಗುತ್ತೆ ಅವ್ರಗಳಿಗೆ. ಫ್ರೆಂಡ್ಸ್ ಇನ್ ಪ್ಯೂರ್ ಪ್ರೆಷರ್ ಜಾಸ್ತಿ ಇರುತ್ತೆ. ದಿಸ್ ಇಸ್ ದ ಟೈಮ್ ವೆನ್ ದೇ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್ ಆಲ್ಸೋ. ಸೊ ದೇ ಆರ್ ಟ್ರೈಂಗ್ ಟು ನೋ ದೆಮ್ಸೆಲ್ವ್ಸ್. ಅಟ್ ದಿಸ್ ಟೈಮ್ ವೆನ್ ಯು ಟ್ರೈ ಟು ರೆಸ್ಟ್ರಿಕ್ಟ್, ಇಂಥದ್ದು ಮಾಡಬೇಡ, ಹಂಗೆ ಮಾಡಬೇಡ, ಇರಿಟೇಷನ್, ಆ್ಯಂಗರ್, ಫ್ಯಾಮ್ಲಿಯಿಂದ ದೂರ, ಫ್ಯಾಮ್ಲಿ ಜೊತೆ ನಾನು ಇರೋದು ಸರಿ ಇಲ್ಲ ಅನ್ನೋದು ಅಂಥದ್ದೆಲ್ಲ ಮನಸ್ಸಿಗೆ ಬರುತ್ತೆ. suicidal thoughts baratte makklige. When they start feeling guilty too much, when they start feeling sad too much, they keep crying for unnecessary reasons, or not knowing why they are crying. Idella ontara signs adolescence alli. And this is the stage where usually they say bipolar and schizophrenia symptoms show up. Like bipolar is extreme emotions. ತುಂಬ ಖುಷಿ ಆಗುತ್ತೆ, ಇಲ್ಲ ತುಂಬ ಸ್ಯಾಡ್ನೆಸ್, ಆ್ಯಂಡ್ ಇಟ್ ವಿಲ್ ಸ್ಟೇ ಆನ್ ಫಾರ್ ಲೈಕ್ ಡೇಸ್ ಆ್ಯಂಡ್ ವೀಕ್ಸ್ ವಿತ್ ದೆಮ್. ಖುಷಿ ಅಂದರೆ ತುಂಬ ಹೈಪರ್ ಆಗಿರ್ತಾರೆ 3-4 ದಿನ. ಸ್ಯಾಡ್ನೆಸ್ ಅಂದರೆ ದೇ ವಿಲ್ ನಾಟ್ ಫೀಲ್ ಲೈಕ್ ಕಮಿಂಗ್ ಔಟ್ ಆಫ್ ದರ್ ರೂಮ್. ಆ ರೀತಿ bipolar. These are just few behaviors which I'm mentioning. Yeah. And schizophrenia is hallucination.
ಏನೇನೋ ಯೋಚನೆ ಮಾಡೋದು, ದೇ ಹ್ಯಾವ್ ಇಮ್ಯಾಜಿನರಿ ಥಿಂಗ್ಸ್, ಥಾಟ್ಸ್, ರಿಯಾಲಿಟಿ ಕನೆಕ್ಟ್ ಇರಲ್ಲ, ಆ ರೀತಿದು ಸ್ಕಿಜೋಫ್ರೆನಿಯಾ ಅಂತ ಇದೆ. ಸೊ ಇದೆಲ್ಲ ಈ ಅಡಾಲಸೆನ್ಸ್ ಟೈಮಲ್ಲಿ ಆಗುತ್ತೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಲುಕ್ ಫಾರ್ ಸೈನ್ಸ್ ವೇರ್ ಚಿಲ್ಡ್ರನ್, ಹೌ ದೇ ಡ್ರೆಸ್ ಅಪ್, ವಾಟ್ ಈಸ್ ಇನ್ಫ್ಲೂಯೆನ್ಸಿಂಗ್ ದೆಮ್, friend circle, be aware of your child's friend circle, and ಯಾವ ರೀತಿ ಲ್ಯಾಂಗ್ವೇಜ್ ಉಪಯೋಗಿಸ್ತಾ ಇದ್ದಾರೆ ಅದ್ರಲ್ಲಿ ಗೊತ್ತಾಗತ್ತೆ. ಮತ್ತು ತುಂಬ ಸ್ಯಾಡ್ನೆಸ್, ಇಸ್ ಇಟ್ ದೇ ಆರ್ ಆಲ್ವೇಸ್ ಸೇಯಿಂಗ್ ಐ ಆಮ್ ನಾಟ್ ಗುಡ್ ಇನಫ್, ನನಗೆ ಬೇಜಾರಾಗ್ತಾ ಇದೆ, ನಾನು ಎಲ್ಲೂ ಬರೋದಿಲ್ಲ, ನಾನು ಮನೇಲೇ ಇರ್ತೀನಿ, ನನಗೆ ಯಾರಿಗೂ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ಇಂಥದ್ದೆಲ್ಲ ಮಾತಾಡಿದ್ರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನಕ್ಕೆ ಈ ಮಕ್ಕಳು ಆ ಥರ ಮಾತಾಡ್ತಿದ್ದಾರೆ ಅಂತ. ಸೊ ದೀಸ್ ಆರ್ ಸಮ್ ಥಿಂಗ್ಸ್ ಫಾರ್ ಎಷ್ಟೊಂದು ಜನ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು ನಮ್ಮ ಕಾಲದಲ್ಲೆಲ್ಲ ಹೀಗಿರ್ಲಿಲ್ಲ, ಈಗಲೇ ಯಾಕೆ ಸಮಸ್ಯೆಗಳು ಬರ್ತಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವೇನ್ ಹೇಳ್ತೀರಾ? ಈಗಲೇ ಯಾಕೆ ಇದೆಲ್ಲ ಜಾಸ್ತಿ ಜಾಗೃತಿ ಜಾಸ್ತಿ ಇದೆ ಅಂತ ತರ ಆಗ್ತಾ ಇದೆಯಾ? ಮುಂಚೆನೂ ಇತ್ತು, ಅದು ಗೊತ್ತಾಗ್ತಿರ್ಲಿಲ್ಲ ಅಂತ? ವೆರಿ ಟ್ರೂ. ಮುಂಚೆನೂ ಎಷ್ಟೊಂದು ಈ ರೀತಿ ಪ್ರಾಬ್ಲಮ್ಸ್ ಇತ್ತು. ಇಟ್ಸ್ ಲೈಕ್ ಸ್ಟ್ರೆಸ್ ಹ್ಯಾಸ್ ಬೀನ್ ದೇರ್ ಇನ್ different forms in different families and different cultures, everything. So adu individual ke adu individual personality ga ada adjust agadu, it's many things, many patterns are there to identify these things. But idu previously yarunu opkolak ishta padtirilla that anybody in the family really had that kind of ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆ ಥರ, ಅಥವಾ ನನಗೆ ಬಿಹೇವಿಯರಲ್ ಇಶ್ಯೂ ಇದೆ, ನನಗೆ ಕೋಪ ಬೇಗ ಬರುತ್ತೆ, ನನಗೆ ಅಳು ಬೇಗ ಬರುತ್ತೆ ಅಂತ ಹೇಳ್ಕೊಳ್ಳೋದೇ ಒಂಥರ ಸ್ಟಿಗ್ಮಾ ಇತ್ತು ಮುಂಚೆ. ಈ ನಡುವೆ ಇವಾಗ ಓಪನ್ ಆಗಿ ಮಾತಾಡ್ತಾರೆ ಸ್ವಲ್ಪ, ಕಂಪ್ಯಾರಿಟಿವ್ಲಿ ಟು ಬಿಫೋರ್, ಆ್ಯಂಡ್ ದ ಅವೇರ್ನೆಸ್ ಇಸ್ ಗೆಟಿಂಗ್ ಬೆಟರ್ ಇವಾಗ ಅಂತ ಹೇಳ್ಬೋದು ಅಷ್ಟೇ. ನೀವು ಥೆರಪಿ ಯೂಸ್ ಮಾಡ್ತೀರಾ as a part of your treatment? ಅದಕ್ಕೆ ಕೆಲವೊಂದು ಆರ್ಟ್ ಥೆರಪಿ, ಮ್ಯೂಸಿಕ್ ಥೆರಪಿ? Yes, yeah, it depends on individual to individual. ನಾವು ಥೆರಪಿ ಹೇಳಿದಾಗ sometimes even singing as a therapy we suggest, and counseling, talk therapy, CBT, cognitive behavioral therapy, DBT, dialect behavioral therapy, ಇಂಥದ್ದೆಲ್ಲ ಥೆರಪಿ ಉಪಯೋಗಿಸ್ತೀವಿ. ಸೈಕೋ ಅನಾಲಿಸಿಸ್, ಲೈಕ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್ಸ್ behavior and psychology, and then we analyze certain things. ಈ ರೀತಿ ಟ್ರೀಟ್ಮೆಂಟ್ಗೆ ಅದಾದಮೇಲೆ ಆಫ್ಟರ್ ದೋಸ್ ಕೈಂಡ್ ಆಫ್ ಅನಾಲಿಸಿಸ್ ವಿ ಟ್ರೈ ಟು ಗೈಡ್ ದ ಪರ್ಸನ್. ಅದು ಡೈಲಿ ಲೈಫಲ್ಲಿ ಯಾವ ರೀತಿ ಅವ್ರ ಥಾಟ್ಸ್ನ ಚೇಂಜ್ ಮಾಡಿ ಅವ್ರಿಗೆ ಸೆಲ್ಫ್ ಟಾಕ್ ಮಾಡ್ಕೋಬೋದು, ಅಥವಾ ಹೌ ದೇ ಕ್ಯಾನ್ ಥಿಂಕ್ ಬೆಟರ್, ಆ ರೀತಿ ಹೆಲ್ಪ್ ಮಾಡ್ತೀವಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ hypnotherapy also, which is very effective. So we use these kind of therapies to help people out. ಈಗಿನ ಮಕ್ಕಳಲ್ಲಿ ತಂತ್ರಜ್ಞಾನದ ಇನ್ಫ್ಲುಯೆನ್ಸ್ ಆಫ್ ಟೆಕ್ನಾಲಜಿ, ಅದರ ಬಗ್ಗೆ, ಅದರಿಂದ ಹೇಗೆ ಬಿಹೇವಿಯರಲ್ ಇಶ್ಯೂಸ್ ಆಗುತ್ತೆ? I personally find technology has a big impact. ಟೆಕ್ನಾಲಜಿ ಒಳ್ಳೆಯದು, ಮಕ್ಕಳಿಗೆ ಎಷ್ಟೊಂದು ಇನ್ಫಾರ್ಮೇಷನ್, ನಮಗೆ ಎಷ್ಟೊಂದು ಆಕ್ಸೆಸಿಬಿಲಿಟಿ ಇಲ್ದಲೇ ಇದ್ದಿದ್ದು ಎಲ್ಲ ಇವಾಗಿನ ಮಕ್ಕಳು ಮನೇಲಿ ಕೂತ್ಕೊಂಡೇ ಕಲಿತಾರೆ. ಬಟ್ ದೇರ್ ಇಸ್ ಸಮಥಿಂಗ್ ವೇರ್ ದೇ ಹ್ಯಾವ್ ಟು ಡ್ರಾ ಅ ಲೈನ್. ತುಂಬ ಇನ್ಫ್ಲೂಯೆನ್ಸ್ ಆಗ್ತಿದೆ. ಮಕ್ಕಳು ಬೆಳಗ್ಗೆ ಈ ಆನ್ಲೈನ್, ಕೋವಿಡ್ ಆದಮೇಲಂತೂ ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ತುಂಬ ಬಿಹೇವಿಯರಲ್ ಇಶ್ಯೂ ಆಗಿದೆ ಮಕ್ಕಳಿಗೆ. ಬಿಕಾಸ್ ದೇ ಓನ್ಲಿ ನೋ ಹೌ ಟು ಲರ್ನ್ ಇಸ್ ಥ್ರೂ ದಿಸ್ ಥಿಂಗ್, ಗ್ಯಾಜೆಟ್ಸ್. ಕ್ಲಾಸಸ್ ಆಗಿದ ತಕ್ಷಣ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇಂಥದ್ದೇ ಇದರಲ್ಲಿರ್ತಾರೆ ಹೊರತು ಮಕ್ಕಳು ತುಂಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತಾರಲ್ಲ, ಅಂಥವ್ರನ್ನೆಲ್ಲ ತುಂಬ ಫಾಲೋ ಮಾಡ್ತಾರೆ. ದೇರ್ ಆರ್ ಮೆನಿ ಗುಡ್ ಥಿಂಗ್ಸ್, ಬಟ್ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ದೇ ಡೋಂಟ್ ದಟ್ ವಿಜುವಲ್ ಇನ್ಫ್ಲುಯೆನ್ಸ್ ಎಷ್ಟಿದೆ ಅಂದರೆ ಅವ್ರಿಗೆ, ದೇ ಡೋಂಟ್ ವಾಂಟ್ ಟು ಯೂಸ್ ದೇರ್ ಅದರ್ ಸೆನ್ಸಸ್ ಆಲ್ಸೋ. So they don't, the mind is not, it's not supporting their mind as it has to when you use all your senses. So technology limit allidre olledu, ತೀರಾ ಜಾಸ್ತಿ ಆಯಿತು ಅಂದರೆ it affects the behavior. It leads to irritation. It leads to hunger disorder,
ಮತ್ತು ಏನೋ ಊಟ ಮಾಡಲ್ಲ, ಒಬೀಸ್ ಇಲ್ಲಾಂದರೆ ಜಾಸ್ತಿ ಬಿಂಜ್ ಈಟಿಂಗ್ ಅಂತಾರಲ್ಲ ಆ ಥರ ಮಾಡ್ತಾರೆ. ಸೊ ಇಟ್ ಹ್ಯಾಸ್ ಇಟ್ಸ್ ಪ್ಲಸ್ ಆ್ಯಂಡ್ ಮೈನಸ್. ಸೊ ಇಟ್ ಈಸ್ ಅಪ್ ಟು ದ ಫ್ಯಾಮಿಲಿ ಆ್ಯಂಡ್ ಪೀಪಲ್ ಅರೌಂಡ್ ಟು ಟೇಕ್ ಕೇರ್ ಆಫ್ ದಿಸ್ ಫಾರ್ ಚಿಲ್ಡ್ರನ್. ನೀವೇನು ಅಡ್ವೈಸ್ ಕೊಡ್ತೀರಾ? ನನ್ನ ಮಗು ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ ಮೊಬೈಲ್ಗೆ, ಗ್ಯಾಜೆಟ್ಸ್ಗೆ ಅಂತ ಯಾರು ಪೇರೆಂಟ್ ಬಂದ್ರೆ ನೀವೇನಂತ ಸಲಹೆ? I usually mention that ಪೇರೆಂಟ್ಸ್ ಕೂಡ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಕ್ವಾಲಿಟಿ ಟೈಮ್ ಅಂತ ಹೇಳ್ತಾರಲ್ಲ ಆ ರೀತಿ. ಸೊ ಇದು ಟು ಪ್ಲೇ ಸಮ್ ಇಂಡೋರ್ ಗೇಮ್ಸ್ ಟುಗೆದರ್, ಅಥವಾ ನೇಚರ್ ವಾಕ್ ಹೋಗಿ, ಗೋ ಫಾರ್ ಸ್ವಿಮ್ಮಿಂಗ್, ಡೂ ಸಮ್ ಔಟ್ಡೋರ್ ಆ್ಯಕ್ಟಿವಿಟಿ ಟುಗೆದರ್. ಇಲ್ಲ ಬೇಡ ಪಕ್ಕದ ಶಾಪ್ಗೆ ಕೊತ್ತಂಬರಿ ಸೊಪ್ಪು ತೊಗೊಂಬರೋದಕ್ಕಾದ್ರೂ ಮಗುನ ಕರ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ involving children in these kind of activities, it will help them bond with you better than with what they are bonding with the gadgets. So ee ರೀತಿ ನಾವು ಅಡ್ವೈಸ್ ಹೇಳ್ತೀವಿ ಪೇರೆಂಟ್ಸ್ಗೆ. ಓಕೆ, ಈಗಿನ ಕಾಲದ ಪೇರೆಂಟ್ಸ್ಗೆ ಆ ಬ್ಯಾಲೆನ್ಸ್ ಹೇಗೆ ಸ್ಟ್ರೈಕ್ ಮಾಡಬೇಕು? ಬೀಯಿಂಗ್ ಫ್ರೆಂಡ್ಲಿ ಪೇರೆಂಟ್ಸ್ ಅಂಡ್ ಬೀಯಿಂಗ್ ಡಿಸಿಪ್ಲಿನ್ಡ್, ಅದು ಹೇಗೆ ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಬೇಕು? So we all as parents would like to be like friends with children, very true, but at the same time we need to understand that ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅಂತ. ಯಾಕಂದರೆ there is something called latent learning, ಅಂದರೆ ಥ್ರೂ ಅಬ್ಸರ್ವೇಷನ್. ಅವರು ತೀರಾ ಅದನ್ನು ಕೂತ್ಕೊಂಡು ನಿಮ್ಮನ್ನು ಒಬ್ಸರ್ವ್ ಮಾಡ್ತಿರ್ತಾರೆ ಅಂತ ಹೇಳ್ತಾ ಇಲ್ಲ. ಇಟ್ ಈಸ್ ಲೈಕ್ ಜಸ್ಟ್ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಇನ್ ದ ರೂಮ್. ಇವಾಗ ನೀವು ಯಾರೋ ಬೇರೆಯವ್ರ ಹತ್ರ ಫೋನಲ್ಲಿ ಮಾತಾಡ್ತಿದ್ದೀರಾ, ಆದರೆ ಮಗುನೂ ಅದೇ ರೂಮಲ್ಲಿ ಕೂತಿದ್ದಾರೆ, ಬಟ್ ಹೀ ಈಸ್ ಲಿಸ್ನಿಂಗ್ ಟು ಹೌ ಯು ಆರ್ ಟಾಕಿಂಗ್ ಟು ದ ಪರ್ಸನ್, ಸೊ ಹಿ ಪಿಕ್ಸ್ ಅಪ್ ದ ಕೈಂಡ್ ಆಫ್ ಟಾಕ್, ದ ಟೋನ್ ಯು ಆರ್ ಟಾಕಿಂಗ್ ಟು ದಟ್ ಪರ್ಸನ್. ಸೊ ಈ ರೀತಿ ಬಿಹೇವಿಯರ್ ಮಕ್ಕಳು ಬೇಗ ಕಲಿತಾರೆ. ಸೊ ಐ ವುಡ್ ಸೇ ಯು ಹ್ಯಾವ್ ಟು ಬಿ ದ ರೋಲ್ ಮಾಡೆಲ್ ಫಾರ್ ಯುವರ್ ಚೈಲ್ಡ್, ಆ್ಯಂಡ್ ಯು ಹ್ಯಾವ್ ಟು ಕರೆಕ್ಟ್ ಯುವರ್ behavior before pointing out to the child saying that you should not do that. Matte discipline, they will see you and they will learn anta nanu ಹೇಳ್ತೀನಿ. ಆಂಗ್ಸೈಟಿ, ಡಿಪ್ರೆಷನ್ ಮಕ್ಕಳಲ್ಲೂ ಇರುತ್ತೆ, ಹೌದು, ಅಷ್ಟು ಯಂಗ್ ಆಗೂ ಇರುತ್ತೆ. ಸೊ ಅದ್ರ ಬಗ್ಗೆ ಅದೆಷ್ಟು ಕಾಮನ್ ಇದೆ? Children are very sensitive, so ಅವ್ರಿಗೆ ದೇರ್ ಸೆನ್ಸಸ್ ಆರ್ ಸೆನ್ಸಿಟಿವ್ ಅಂತ ಏನಕ್ಕೆ ಹೇಳೋದು ಅಂದರೆ ದೇರ್ ಸೆನ್ಸಸ್ ಆರ್ ಲೈಕ್ ದಟ್, ದೇ ಪಿಕ್ ಅಪ್ ವೆರಿ ಕ್ವಿಕ್ಲಿ. ಸೊ ಆ ರೀತಿ ಟೈಮಲ್ಲಿ ದ ಹೌಸ್ ಎನ್ವೈರ್ನ್ಮೆಂಟ್, ದ ಕೈಂಡ್ ಆಫ್ ಎನ್ವೈರ್ನ್ಮೆಂಟ್ ದ ಚೈಲ್ಡ್ ಇಸ್ ಕಮಿಂಗ್ ಅಪ್, ಎನ್ವೈರ್ನ್ಮೆಂಟ್ ಹೇಗಿದೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಮನೇಲಿ ತುಂಬ ಗಲಾಟೆ ಇದೆ, ಅಥವಾ ಯು ಆರ್ ನಾಟ್ ಪೇಯಿಂಗ್ ಟು ಮಚ್ ಅಟೆನ್ಷನ್ ಟು ಯುವರ್ ಚೈಲ್ಡ್, ಯು ಆರ್ ಇಗ್ನೋರಿಂಗ್ ದ ಚೈಲ್ಡ್, the child's need, ಬಂದೆ ತಾಳು, ನಾನು ನಿಂಗೆ 2 ನಿಮಿಷ ಬರ್ತೀನಿ, ಬಟ್ ಯು ಆರ್ ಅಟೆಂಡಿಂಗ್ ಟು ದ ಚೈಲ್ಡ್ ಲಿಟಲ್ ಲೇಟರ್. ಇನ್ಸ್ಟೆಡ್ ಆಫ್ ಸೇಯಿಂಗ್ ಬಂದೆ ಯು ಟೆಲ್ ಐ ಆಮ್ ವರ್ಕಿಂಗ್ ಆನ್ ಸಮಥಿಂಗ್, ಗಿವ್ ಮಿ 2 minutes ಅಂತ ಹೇಳ್ಬಿಟ್ಟು ಆಫ್ಟರ್ 2 minutes ಗೋ ಬ್ಯಾಕ್ ಟು ದ ಚೈಲ್ಡ್ ಆ್ಯಂಡ್ ಆಸ್ಕ್ ವಾಟ್ ಹ್ಯಾಪನ್. ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಈ ರೀತಿ ಎನ್ವೈರ್ನ್ಮೆಂಟಲ್ಲಿ ವೇರ್ ದ ಚೈಲ್ಡ್ ಇಸ್ ಇಗ್ನೋರ್ಡ್, ವೇರ್ ದ ಚೈಲ್ಡ್ ಇಸ್ ಬ್ರಾಟ್ ಅಪ್ ಇನ್ ಅ ಪ್ಲೇಸ್ ವೇರ್ ದೆರ್ ಇಸ್ ಲಾಟ್ ಆಫ್ violence or stress at home, and where the parent or the elders in the family try to depend on the child for emotions. ಇಂಥ ಸಿಚುವೇಶನಲ್ಲಿ ತುಂಬ ಆಂಗ್ಸೈಟಿ ಮತ್ತು ಡಿಪ್ರೆಷನ್ ಮಕ್ಕಳಲ್ಲಿ ಕಾಣಿಸ್ಕೊಳುತ್ತೆ. ಕೊನೆಯದಾಗಿ ಏನಾದ್ರು ಅಡ್ವೈಸ್ ಟು ಪೇರೆಂಟ್ಸ್, ಮಕ್ಕಳನ್ನ ಎಂತ ಸೈನ್ಸ್ ದೇ ಹ್ಯಾವ್ ಟು ವಾಚ್ ಔಟ್ ಫಾರ್, ಇಂಥದನ್ನ ಗಮನ ಇಡಿ, ಈ ತರ ಬಿಹೇವಿಯರ್ಸ್ ಮಕ್ಕಳು ಹೇಗೆ ಪೇರೆಂಟ್ಸ್ ಆಗಿ ನಾವು ಹೇಗೆ ಅವರನ್ನು ಪ್ರೊಟೆಕ್ಟ್ ಮಾಡ್ಕೋಬಹುದು, ಯಾವಾಗ ನಾವು ವಿ ಶುಡ್ ರೀಚ್ ಔಟ್ ಫಾರ್ ಹೆಲ್ಪ್? If you find signs like there is for little children, that is age group between 3 to 6 years, ಆ ಮಕ್ಕಳಲ್ಲಿ ಇಫ್ ಯು ಫೈಂಡ್ ಸೈನ್ಸ್ ಲೈಕ್ ಐ ಕಾಂಟ್ಯಾಕ್ಟ್ ಇಲ್ಲ, ನೀವು ಮಾತಾಡ್ತಿರೋದು ಅವ್ರು ಎಲ್ಲೋ ಬೇರೆ ಕಡೆ ಗಮನ ಇದೆ, ದೇ ಆರ್ ನಾಟ್ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ಸ್, they are not able to write, then pencil grip, finger grip ಅಷ್ಟಿಲ್ಲ, ಸ್ಟ್ರಾಂಗ್ ಇಲ್ಲ, ಇಂಥ ಸೈನ್ಸ್ ಇತ್ತು ಅಂದರೆ
ಟ್ರೈ ಆ್ಯಂಡ್ ರೀಚ್ ಔಟ್ ಟು ಯುವರ್ ಡಾಕ್ಟರ್. ಪ್ಲಸ್ ರಿಪಿಟೇಟಿವ್ ಟಾಕಿಂಗ್ ಮತ್ತು ಸೆಲ್ಫ್ ಹಾರ್ಮ್, ಪರ್ಚ್ಕೊಳ್ಳೋದು ಅಥವಾ ನೀವು ಹತ್ರ ಹೋದರೆ ಅವ್ರ ಕೋಪದಿಂದ ನಿಮ್ಮನ್ನು ಪರ್ಚೋದು. ಸಮ್ಟೈಮ್ಸ್ ಮಕ್ಕಳು ಬೇಜಾರಾದಾಗ ಅದು ಮಾಡ್ತಾರೆ, ಆದರೆ ಇದು ಅನ್ನೋಯಿಂಗ್ಲಿ ಈ ರೀತಿ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗಲ್ಲ ಒಂದೊಂದ್ಸತಿ ಏನಕ್ಕೆ ಅಳ್ತಾ ಇದೆ ಅಂತ. ಬಟ್ ದೇ ಆರ್ ಥ್ರೋಯಿಂಗ್ ದರ್ ಟ್ಯಾಂಟ್ರಮ್ಸ್ ಬೈ ಸೇಯಿಂಗ್ ದಟ್ ನೋ, ಐ ಡೋಂಟ್ ನೋ, ಐ ವಾಂಟ್ ದಿಸ್, ಐ ವಾಂಟ್ ದಟ್ ಅಂತ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನಕ್ಕೆ ಆ ಮಗು ಆ ಥರ ಅಳ್ತಾ ಇದೆ, ಏನಾಗ್ತಾ ಇದೆ ಅಂತ. If these behavior, these patterns repeat, please consult your pediatrician and visit a child psychologist for these things. Then in adolescence, if you find children that they are by themselves too isolated, they are sad, guilt, ತುಂಬ ಗಿಲ್ಟ್ ಫೀಲಿಂಗ್ಸ್ ಇತ್ತು, ಮತ್ತು ನಾನು ಐ ಆಮ್ ಆಫ್ ನೋ ಯೂಸ್, ಐ ಆಮ್ ಆಫ್ ಐ ಆಮ್ ನಾಟ್ ವರ್ತ್, ಇಂಥದ್ದು ಯಾವ ರೀತಿಲಿ ಮಾತಾಡ್ತಾರೆ ಅವೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಳ್ಳಿ. ಮತ್ತು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದೇರ್ ಫ್ರೆಂಡ್ ಸರ್ಕಲ್ ಆಲ್ಸೋ, be up to date about their trends also. Nowadays I got to know that there is a trend of self-harm. ನಮ್ಮಮ್ಮ ಬೈದರು, ನಾನು ಅದಕ್ಕೇ ಐ ಹಾರ್ಮ್ ಮೈ ಸೆಲ್ಫ್, ಆ ರೀತಿ ಅನ್ನೋದನ್ನು ಇನ್ಸಿಡೆಂಟ್ಸ್ ನನಗೆ ತಿಳಿದು ಬಂದಿದೆ. ಸೊ ಬಿ ಅವೇರ್ ಆಫ್ ವಾಟ್ ದೇ ಆರ್ ಡೂಯಿಂಗ್, ಚೆಕ್ ಔಟ್ ಫಾರ್ ದೀಸ್ ಸೈನ್ಸ್ ಆ್ಯಂಡ್ ರೀಚ್ ಔಟ್ ಟು ಯುವರ್ ಪೀಡಿಯಾಟ್ರಿಷಿಯನ್, ಯುವರ್ ಡಾಕ್ಟರ್, ಸೈಕಾಲಜಿಸ್ಟ್ ಆಸ್ ಸೂನ್ ಆಸ್ ಪಾಸಿಬಲ್ ಟು ಹೆಲ್ಪ್ ಯುವರ್ ಚೈಲ್ಡ್. ಇದು ನಿಮ್ಮ ಅಖಾಡ. ಸಬ್ಸ್ಕ್ರೈಬ್ ಆಗಿ, ಹಂಚಿ, ಹರಸಿ.